ನಾವೊಂದು ಪ್ರಯೋಗ ಮಾಡುತ್ತಿದ್ದೇವೆ. ಏನು? ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳ ಕುರಿತು ಪ್ರಯೋಗ ಮಾಡುತ್ತಿದ್ದೆವು. ಆಮ್ಲಗಳಂದ್ರೆ ಎದಕ್ಕತ್ತಾರ, ಪ್ರತ್ಯಾಮ್ಲಗಳಂದ್ರೆ ಎದಕ್ಕತ್ತಾರ. ಯಾವ ಹುಳಿ ರುಚಿಗಳನ್ನು ಹೊಂದಿರ್ತಾವ ಅವಕ್ಕೇನಂತೇವೆ? ಆಮ್ಲಗಳಂತೇವೆ, ಆ್ಯಸಿಡ್ ಅಂತೇವೆ. ಹೌದಾ? ಯಾವ ಕಹಿ ರುಚಿಗಳು ಇರ್ತಾವ ನೋಡು ಅವು ಪ್ರತ್ಯಾಮ್ಲಗಳು. ಇದು ಏನದಪ್ಪ ಅಂತಂದ್ರೆ, ನಾ ಇದ್ರಾಗ ಏನು ತೊಗೊಂಡಿನಿ, ದಾಸವಾಳ ಹೂವಿಂದ ನೀರು ತೊಗೊಂಡಿನಿ. ದಾಸವಾಳ ಹೂವು ತೊಗೊಂಡಿನಿ, ಗರಂ ನೀರನ್ನ ಕುದಿಸಿಂದ ಅದು ನೀರು ತೊಗೊಂಡಿನಿ. ಹೌದಾ? ಈ ದಾಸವಾಳ ಹೂವು ಏನಪ್ಪ ಅಂದ್ರೆ ನೈಸರ್ಗಿಕ ಸೂಚಕವಾಗಿ ಬಳಸ್ಕೊಂಡಿನಿ. ಏನು? ನೈಸರ್ಗಿಕ ಸೂಚಕವಾಗಿ ಬಳಸ್ಕೊಂಡಿನಿ. ಇದ್ರಾಗ ನಾ ಏನು ಮಾಡ್ತೀನಪ್ಪ ಅಂತಂದ್ರೆ, ನಿಂಬಿಕೆ ಅದ, ನಿಂಬಿಕೆ ಇದ್ರಾಗ ಹಿಂಡು ನೋಡ್ತೀನಿ. ಹಿಂಡ್ದಾಗ ಇದ್ರ ಬಣ್ಣ ಬದಲಾಗ್ತದೇನಿಲ್ಲ ನೋಡಮ್ಮೆ. ಹೌದಾ? ಹಿಂಡ್ಲೆ ಚೇಂಜ್ ಆಯ್ತಾ ಬಣ್ಣ? ಮೊದಲು ಯಾವ ಬಣ್ಣ ಇತ್ತು? ಕೆಂಪು ತಿಳಿ ಕೆಂಪು ಇತ್ತು. ಈಗ ಯಾವ ಬಣ್ಣಕ್ಕೆ ಬತ್ತು? ಗುಲಾಬಿ ಕಲರ್ ಬತ್ತು. ಹೌದಾ? ಇದೇನದು? ಇದು ನಿಂಬಿಕೆ ಅನ್ನೋದು ಏನಪ್ಪ ಅಂತಂದ್ರೆ ಇದು ಆಮ್ಲ. ಈಗ ನಾ ಇದು ಸುಣ್ಣದ ನೀರು ತೊಗೊಂಡಿನಿ. ಇದೇ ಈಗ ಏನು ಮಾಡಿದ ನಾವು ನಿಂಬಿಕೆ ಹಿಂಡಿದೆವು. ಇದು ಆಮ್ಲ ಅದನ್ನೋದು ಗೊತ್ತಾಯ್ತು ನಮಗೆ. ಈ ಸುಣ್ಣದ ನೀರು ಹಾಕಿ ನೋಡಮ್ಮಿ. ಸುಣ್ಣದ ನೀರು ಕಹಿ ಇರ್ತದ, ಈ ಬಣ್ಣ ತಿರುಗ್ತದ ನೋಡಮ್ಮಿ. ಹಾಕಿ ನೋಡ್ಲ. ಈಗ ಏನಾಯ್ತು? ಬಣ್ಣ ಚೇಂಜ್ ಆಯ್ತಲ್ಲ. ಗುಲಾಬಿ ಕಲರ್ ಇದ್ದಿದ್ದು ಏನಾಯ್ತು? ಸ್ವಲ್ಪ ತಿಳಿ ನೀರಿನ ಕಲರ್ ಆಯಿತು. ಹೌದಾ? ಇವು ಅವಾಗೂ ಆಮ್ಲಗಳು ಯಾವಾಗೂ ಏನಿರ್ತಾವ? ಹುಳಿ ರುಚಿಗಳು ಇರ್ತಾವ. ಪ್ರತ್ಯಾಮ್ಲಗಳು ಯಾವಾಗ ಏನಿರ್ತಾವ? ಕಹಿ ರುಚಿಗಳು ಇರ್ತಾವ. ಈ ಚಟುವಟಿಕೆ ತಿಳಿತಲ್ಲ ನಿಮ್ಗೆಲ್ಲರಿಗೂ?